ಹಲೋ ಆತ್ಮೀಯರೇ, ನಮಸ್ಕಾರ. ಮೋಕ್ಷ ಮೀಡಿಯಾಕ್ಕೆ ತಮಗೆ ಸ್ವಾಗತ. ನಾನು ಮೋಕ್ಷ ಹಿರೇಮಠ್. 12ನೇ ಶತಮಾನದ ಪೂರ್ವಾರ್ಧದಲ್ಲಿ ಜೈನ ಯುಗ ಮುಗಿಯಿತು ಅಂತ ಕಾಣುತ್ತೆ. 11ನೇ ಶತಮಾನ ಉತ್ತರಾರ್ಧದಲ್ಲಿಯೇ ಅದು ಕೆಲವಾರು ಗುರುತನ್ನು ಬಿಟ್ಟಿತು. ಜೈನರ ಆಳ್ವಿಕೆ ಕಡಿಮೆಯಾದಂಗೆಲ್ಲ ಈ ಜೈನ ಯುಗ ಅಥವಾ ಪಂಪಯುಗ, ಹಳೆಗನ್ನಡ ಯುಗ ಮುಗಿಯಿತೆಂದು ಕಾಣ್ತದೆ. ಯಾವಾಗ ಚೋಳರು ಜೈನ ರಾಜರುಗಳನ್ನು ಸೋಲಿಸಿರು, ಅಲ್ಲಿಂದೀಚೆಗೆ ಜೈನ ಪೌರಪತ್ಯ ಮತ್ತೆ ಪ್ರಾರಂಭವಾಗಲಿಲ್ಲ ಕನ್ನಡ ಸಾಹಿತ್ಯದಲ್ಲಿ ಅಂತೇಳಿ ನಾವು ನೋಡ್ಬೋದು. ಕನ್ನಡ ಸಾಹಿತ್ಯದಲ್ಲಿ 12ನೇ ಶತಮಾನ ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡಿತು. ಈ 12ನೇ ಶತಮಾನವನ್ನು ವಚನಯುಗ, ರಗಳೆ ಯುಗ, ನಡುಗನ್ನಡ ಯುಗ, ಬಸವಯುಗ, ಹರಿಹರ ಯುಗ, ರಗಳೆ ಯುಗ ಇತ್ಯಾದಿಗಳಿಂದ ಕರೆಯುತ್ತಾರೆ. ಇವೆಲ್ಲವುಗಳು ಕೂಡ ಒಂದಿಲ್ಲ ಒಂದು ರೀತಿಯಾಗಿ 12ನೇ ಶತಮಾನದಲ್ಲಿ ಪ್ರಾರಂಭವಾಗಿ ಮುಂದುವರೆದಿರ್ತಕ್ಕಂಥ ವಚನ ಮತ್ತು ಕಾವ್ಯವನ್ನು ವ್ಯಕ್ತಪಡಿಸುತ್ತವೆ. ಯಾವ ರೀತಿ ಜೈನ ಯುಗದಲ್ಲಿ, ಪಂಪಯುಗದಲ್ಲಿ ಕಾವ್ಯ ಜೈನ ಧರ್ಮ ಪರವಾಗಿತ್ತು, ಅದೇ ರೀತಿಯಾಗಿ 12ನೇ ಶತಮಾನದಲ್ಲಿ ಕಾವ್ಯ ಪರಂಪರೆ ಬೇರೆ ದಿಕ್ಕನ್ನು ತೆಗೆದುಕೊಂಡಿತು. ಅದು ಯಾವುದೇ ಒಂದು ಮತಕ್ಕೆ ಸೀಮಿತವಾಗಿರಲಿಲ್ಲ. ವಿಚಾರವಾದಿತ್ವ ಎದ್ದು ಕಾಣುತ್ತಿತ್ತು. ಹೀಗಾಗಿ 12ನೇ ಶತಮಾನ ಭಾಳ ವೈಬ್ರೆಂಟ್ ಶತಮಾನ ಕನ್ನಡ ಸಾಹಿತ್ಯ ಇತಿಹಾಸದಲ್ಲಿ ಅಂತ ಹೇಳ್ತಾರೆ. ಪಂಪಯುಗದಲ್ಲಿ ಕಾವ್ಯ ಪಂಡಿತರಿಗೆ ಮಾತ್ರ ಸೀಮಿತವಾಗಿತ್ತು, ಅರಮನೆಗೆ ಸೀಮಿತವಾಗಿತ್ತು, ಗುರುಮನೆಗೆ ಸೀಮಿತವಾಗಿತ್ತು. ಆದರೆ ಈ ಅರಮನೆ, ಗುರುಮನೆ ಪಾಂಡಿತ್ಯದಿಂದ ಕಾವ್ಯವನ್ನು ಬಿಡಿಸಿ ಜನಸಾಮಾನ್ಯರಿಗೆ ತಂದಿರ್ತಕ್ಕಂಥ ಕೀರ್ತಿ 12ನೇ ಶತಮಾನಕ್ಕೆ ಸಲ್ಲಬೇಕಾಗುತ್ತದೆ. 12ನೇ ಶತಮಾನದಲ್ಲಿ ಪ್ರಾರಂಭದಲ್ಲಿ ಅಂತ ಕಾಣಿಸುತ್ತೆ, ರಾಮಾನುಜರು ಕೂಡ ಈ ಶ್ರೀ ವೈಷ್ಣವ ಮತವನ್ನು ಸ್ಥಾಪನೆ ಮಾಡ್ತಾರೆ. ಅವರ ತೇವಾರುಗಳು ಕೂಡ ಭಾಳ ಪ್ರಸಿದ್ಧಿಯನ್ನು ಪಡೆದವು. ಆದರೆ ಆ ತೇವಾರುಗಳು ತಮಿಳಿನಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದವು. ಕನ್ನಡಕ್ಕೆ ತನ್ನದೇ ಆದ ಒಂದು ಇತಿ ಮಿತಿ ಗಟ್ಟಿತನ, ಅದು ಜಗತ್ತಿನ ತುಂಬೆಲ್ಲ ಹರಡಲಿಕ್ಕೆ ಕಾರಣವಾಗಿರ್ತಕ್ಕಂಥ ವಚನ ಕ್ರಾಂತಿ ಈ 12ನೇ ಶತಮಾನದಲ್ಲಿ ಆಗಿತ್ತು. ಆ ವಚನ ಕ್ರಾಂತಿಯನ್ನು ಶರಣ ಚಳವಳಿ ಅಂತ ಕೂಡ ಹೇಳ್ತಾರೆ. ಅಂದರೆ ಈ ಶರಣ ಚಳವಳಿಯಲ್ಲಿ ಅನೇಕ ವಚನಕಾರರು ಮೊಟ್ಟ ಮೊದಲನೆಯದಾಗಿ ಅದಾಗಲೇ ವಚನದ ಒಂದು ಪರಂಪರೆ ಇತ್ತಲ್ಲ, ಆ ವಚನ ಪರಂಪರೆಯನ್ನು ಮತ್ತಿಷ್ಟು ಗಟ್ಟಿಗೊಳಿಸ್ತಾರೆ. ಆ ವಚನ ಪರಂಪರೆಯ ಮುಖವಾಣಿಯಾಗಿ ವೀರಶೈವ ತನ್ನ ಮುಂದುವರಿಕೆಯನ್ನು ಸಾಧಿಸಿತು ಅಂತ ಹೇಳ್ಬೋದು. 8ನೇ ಶತಮಾನದ ಸುಮಾರಿಗೆ ದೇವರ ದಾಸಿಮಯ್ಯ ಅಂತಕ್ಕಂಥ ವ್ಯಕ್ತಿ ವೀರಶೈವನಾಗಿದ್ದ. ಜಯಶಿವನ ಹೆಂಡತಿ ಸುಗ್ಗಲಾದೇವಿಯ ಗುರುವಾಗಿದ್ದ ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ. ನಂತರದಲ್ಲಿ ಜೇಡರ ದಾಸಿಮಯ್ಯ ಇನ್ನಿತರ ವಚನಕಾರರು ಬರ್ತಾರೆ. ಜೇಡರ ದಾಸಿಮಯ್ಯ ವಚನಗಳಿಗೆ ಒಂದು ಸ್ವರೂಪವನ್ನು ಕೊಟ್ಟಿರ್ತಕ್ಕಂಥ ವಚನಕಾರ. ಯಾವ ರೀತಿಯಾಗಿ ಶ್ರೀ ವೈಷ್ಣವರು ವೈಷ್ಣವ ಪಾರಂಪರೆಯನ್ನು ಪ್ರತಿಪಾದಿಸ್ತಾರೋ ಅದರಷ್ಟೇ ಪ್ರಮುಖವಾಗಿ ಅದಕ್ಕಿಂತ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕನ್ನಡದಲ್ಲಿ ಶೈವ ಪರಂಪರೆಯನ್ನು ಈ ವೀರಶೈವ ಪರಂಪರೆ ಪ್ರತಿಷ್ಠಾಪಿಸಿತು, ಗಟ್ಟಿಗೊಳಿಸಿತು ಅಂತ ಹೇಳ್ಬೋದು.
ಒಂದಾನೊಂದು ಕಾಲಕ್ಕೆ ಕಾವ್ಯ ಅರಮನೆ ಗುರುಮನೆ ಪಂಡಿತರಿಗೆ ಮಾತ್ರ ಸೀಮಿತವಾಗಿದ್ದು, ಈಗ ಜನಸಾಮಾನ್ಯರ ಗುರಿಯಾಗಿಟ್ಟುಕೊಂಡು ಅದು ಜನಸಾಮಾನ್ಯರ ಪ್ರಬಲ ಆಕಾಂಕ್ಷಿಯಾಗಿ ಜನಸಾಮಾನ್ಯರಿಗೆ ತಲುಪುವಂತೆ ಆದದ್ದು 12ನೇ ಶತಮಾನದ ಪ್ರಮುಖ ವಿಷಯ ಅಂತ ಹೇಳ್ಬೋದು. ಯಾಕಂದರೆ 12ನೇ ಶತಮಾನದಲ್ಲಿ ಎಷ್ಟೋ ವ್ಯಕ್ತಿಗಳು ಶರಣ ಚಳವಳಿಗೆ ಮಾರು ಹೋಗಿ ಆ ಶರಣ ಚಳವಳಿಯಲ್ಲಿ ಭಾಗವಹಿಸ್ತಾರೆ. ಆ ಶರಣ ಚಳವಳಿ ಆಗಿರ್ತಕ್ಕಂಥ ಗೊಂದಲ, ಗಲಾಟೆ, ಇನ್ನಿತರ ಹಾಲಾಹಲಕ್ಕೆ, ಇನ್ನಿತರ ಕೋಲಾಹಲಗಳಿಗೆ ಸಾಕ್ಷಿಯಾಗಿ ಅದನ್ನು ಎದುರಿಸಿ ಏನು ಮಾಡ್ತಾರೆ, ಅವರು ಶರಣ ಚಳವಳಿಯನ್ನು ಗಟ್ಟಿಗೊಳಿಸ್ತಾರೆ. ಆ ಶರಣ ಚಳವಳಿಯ ಮುಖಂಡತ್ವವನ್ನು ಬಸವಣ್ಣ ವಹಿಸಿಕೊಳ್ತಾರೆ. ಅನುಭವ ಮಂಟಪ ಕಟ್ತಾರೆ. ಅನುಭವ ಮಂಟಪದ ರೂವಾರಿ ಅಲ್ಲಮ್ಮ ಪ್ರಭು ಅನುಭವ ಮಂಟಪದ ಅಧ್ಯಕ್ಷ ಪೀಠವನ್ನು ವಹಿಸಿ ಅಲ್ಲಿ ನಡೀತಕ್ಕಂಥ ಕಾರ್ಯಕಲಾಪಗಳನ್ನು ನಿರ್ವಹಿಸ್ತಾರೆ. ಇವರೆಲ್ಲ ಬೇರೆ ಬೇರೆ ಜಾತಿ ಮತ ಪಂಥಗಳಿಂದ ಬಂದಿರತಕ್ಕಂಥವರು. ಅವರು ಬೇರೆ ಬೇರೆ ಜಾತಿಯಲ್ಲಿರ್ತಕ್ಕಂಥ ಮತಪಂಥಗಳ ಕೆಲವಾರು ಸಂಪ್ರದಾಯಗಳನ್ನು, ಪರಂಪರೆಗಳನ್ನು ಕೂಡ ತಮ್ಮ ಹಿಂದಿನ ತರ್ತಾರೆ. ಹೀಗಾಗಿ ಅವರು ಜನಸಾಮಾನ್ಯರ ಭಾಷೆಯನ್ನು ಬಳಸ್ತಾರೆ. ಅದು ಭಾಳ ಮುಖ್ಯವಾಗಿತ್ತು. ಯಾಕಂದರೆ ಅಲ್ಲಿವರೆಗೆ ಯಾರೂ ಜನಸಾಮಾನ್ಯರ ಭಾಷೆಯನ್ನು ಬಳಸ್ತಾ ಇದ್ದಿಲ್ಲ. ಜನಸಾಮಾನ್ಯರು ಕೂಡ ಸಾಹಿತ್ಯದ ಕಡೆಗೆ ಮುಖವನ್ನು ಕೂಡ ಮಾಡ್ತಿದ್ದಿಲ್ಲ. ಆದರೆ ಯಾವಾಗ ಶರಣ ಚಳವಳಿ ಪ್ರಾರಂಭವಾಯಿತು, ಶರಣ ಚಳವಳಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು, ಅನುಭವ ಮಂಟಪದಲ್ಲಿ ಕುಳಿತುಕೊಂಡು ತಮ್ಮ ಅನುಭವವನ್ನು ಬಿತ್ತರಿಸತೊಡಗಿದರು. ಆಗ ಈ ಕನ್ನಡ ಸಾಹಿತ್ಯದ ವಚನ ಪ್ರಕಾರಕ್ಕೆ ಒಂದು ಗಟ್ಟಿತನ ಬಂದಂತಾಯಿತು ಅಂತ ಹೇಳ್ಬೋದು. ಎಷ್ಟೋ ವಚನಕಾರರು ವಚನಗಳನ್ನು ರಚಿಸ್ತಾರೆ. ಆ ವಚನಗಳ ರಚನೆ ಮಾಡಿದ ತಕ್ಷಣ ಅವರೇನು ಅಕ್ಷರಸ್ಥರಾಗಿದ್ದಿಲ್ಲ. ಆದರೆ ಆ ಹೃದಯವಂತಿಕೆ ಇತ್ತು, ಅಕ್ಷರದ ಕಡೆಗೆ ತುಡಿತವಿತ್ತು. ಅನುಭವ ಮಂಟಪದಲ್ಲಿ ಸಂವಾದ ನಡೆದಾಗ ತಮಗೆ ಅನಿಸಿದ್ದನ್ನು ಅವರು ವ್ಯಕ್ತಪಡಿಸ್ತಾ ಇದ್ದರು. ಆ ವ್ಯಕ್ತಪಡಿಸಿದ್ದನ್ನು ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ದಾಖಲಿಸ್ತಿದ್ದರು. ಅದನ್ನು ದಾಖಲಿಸಿ ಅದನ್ನು ತಿದ್ದುಪಡಿ ಮಾಡಿ ತಾಳೆಗರಿಯಲ್ಲಿ ತಾಳೆಗರಿಯಲ್ಲಿ ದಾಖಲಿಸಿ ಅದನ್ನು ಠೇವಣಿ ಮಾಡ್ತಾಯಿದ್ರು. ಆ ಕೆಲಸವನ್ನು ಚನ್ನಬಸವಣ್ಣಂಥ ವ್ಯಕ್ತಿ ಭಾಳ ಪ್ರಮುಖವಾಗಿ ಮಾಡ್ತಾನೆ. ಹೀಗಾಗಿ ಈ ಬಾಯಿಲ್ಲದವರಿಗೆ ಬಾಯಿ ಬಂತು, ಅಕ್ಷರವಿಲ್ಲದವರಿಗೆ ಅಕ್ಷರ ಅವರ ಹೃದಯವನ್ನು ಒತ್ತಿತು. ಅಷ್ಟೇ ಅಲ್ಲ, ಅವರು ತಮ್ಮ ಅನುಭವಗಳನ್ನೇ ಕಾವ್ಯ ವಸ್ತುವನ್ನಾಗಿ ಮಾಡಿಕೊಂಡರು. ತಾವು ಮಾಡ್ತಕ್ಕಂಥ ಕಾಯಕವನ್ನೇ ಕಾವ್ಯ ವಸ್ತುವನ್ನಾಗಿ ಮಾಡಿಕೊಂಡರು. ಹೀಗಾಗಿ ಈ ಅನುಭವ ಮಂಟಪದಲ್ಲಿ ಸಂವಾದ ಏನು ನಡೀತಲ್ಲ, ಆ ಸಂವಾದಗಳೇ ಬೇರೆ ಬೇರೆ ರೂಪದಲ್ಲಿ ಕಾವ್ಯಗಳ ವಸ್ತುವಾಗಿ ಜನರ ಮನಸ್ಸನ್ನು ಹಿಡಿದಿಟ್ಟಿತ್ತು, ಅವರ ಹೃದಯದಲ್ಲಿ ಮನೆ ಮಾಡಿತ್ತು. ಅಷ್ಟೇ ಅಲ್ಲ, ಅದೊಂದು ಮಹಾನ್ ಬದಲಾವಣೆಗೆ ದಾರಿಯನ್ನು ಕೂಡ ಮಾಡಿಕೊಟ್ಟಿತು ಅಂತ ಹೇಳ್ಬೋದು. ಆ ಕಾಲಘಟ್ಟದಲ್ಲಿ ಜಗತ್ತಿನಲ್ಲಾಗಲಿ ಭಾರತದಲ್ಲಾಗಲಿ ಇಂಥ ಬದಲಾವಣೆಗಳನ್ನು ಯಾರೂ ಕಂಡಿದ್ದಿಲ್ಲ. ಅದು ಬರೀ ಜಾತಿಯ ಸಿಳುತನಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಜಾತಿ ಮತ ಪಂಥ ಲಿಂಗ ಭೇದವನ್ನು ತೊರೆದು ಮುನ್ನೂಡತಕ್ಕಂಥ, ಸರ್ವರ ಸಮಾನತೆಯನ್ನು ಸಾಧಿಸ್ತಕ್ಕಂಥ, ಸ್ವಾತಂತ್ರ್ಯವನ್ನು ಸಾಧಿಸ್ತಕ್ಕಂಥ ಒಂದು ಚಳವಳಿಯಾಗಿತ್ತು ಶರಣ ಚಳವಳಿ. ಈ ಚಳವಳಿ ಬರೀ ಕನ್ನಡ ಸಾಹಿತ್ಯದಲ್ಲಿ ಅಷ್ಟೇ ಅಲ್ಲ, ಭಾರತೀಯ ಸಾಹಿತ್ಯದಲ್ಲಿ ಆ ಶರಣ ಚಳವಳಿಯಿಂದ ಮೂಡಿರ್ತಕ್ಕಂಥ ಸಾಹಿತ್ಯ ಹೊರಹೊಮ್ಮಿಲ್ಲ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಆ ಕಾಲಘಟ್ಟದಲ್ಲಿ ಜಗತ್ತಿನಲ್ಲಿ ಯಾವುದೇ ಭಾಷೆಯಲ್ಲಿ ಈ ತರನಾದ ಚಳವಳಿ ಮೂಡಿ ಬಂದಿಲ್ಲ ಅಂತೇಳಿ ಹೇಳಿದರೆ ಅತಿಶಯೋಕ್ತಿ ಆಗೋದಿಲ್ಲ ಅಂತ ಅನಿಸುತ್ತೆ. ಇದಕ್ಕೆ ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅದನ್ನು ಬೇರೆ ಬೇರೆ ಇತಿಹಾಸಕಾರರು ಕೂಡ ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಗ್ರಂಥಗಳಲ್ಲಿ ದಾಖಲಿಸಿದ್ದಾರೆ. ಹೀಗಾಗಿ ಈ 12ನೇ ಶತಮಾನದ ಕಾವ್ಯ ಏನಿತ್ತಲ್ಲ, ಆ ವಚನ ಕಾವ್ಯ ಇರ್ಬೋದು, ರಗಳೆ ಕಾವ್ಯ ಇರ್ಬೋದು, ರಗಳೆಗಳಿರ್ಬೋದು, ಚಂಪು ಕಾವ್ಯ ಇರ್ಬೋದು, ಇನ್ನಿತರ ವಸ್ತುಗಳಿರ್ಬೋದು, ಅವು ಒಂದಿಲ್ಲ ಒಂದು ರೀತಿಯಾಗಿ ಜನರ ಮನಸ್ಸನ್ನು ತಟ್ಟಿದುವು. ಅಷ್ಟೇ ಅಲ್ಲ, ಅವರ ಜೀವನ ಶೈಲಿಯನ್ನು ಬದಲಾಯಿಸಿದವು. ಅಷ್ಟೇ ಅಲ್ಲ, ಅವು ಸಾಮಾಜಿಕ ಬದಲಾವಣೆಗೆ ಎಡೆ ಮಾಡಿಕೊಟ್ಟವು ಅಂತ ಹೇಳುವುದು. ಆ ಸಾಮಾಜಿಕ ಬದಲಾವಣೆ
ಸಾಮಾಜಿಕವಾಗಿರ್ಬೋದು, ಸಂಪತ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಅಕ್ಷರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥಾಗ್ಬೋದು. ಈ ಸಾಮಾಜಿಕ, ಆರ್ಥಿಕ ಮತ್ತು ಇನ್ನಿತರ ವಿಶೇಷಗಳೊಂದಿಗೆ ಆ ಚಳವಳಿ ಎಷ್ಟೋ ಜನರನ್ನು ಬಡಿದೆಬ್ಬಿಸಿತು. ಆ ಚಳವಳಿ ಜನಸಾಮಾನ್ಯರ ಮುಖವಾಣಿಯಾಗಿತ್ತು. ಆ ಮುಖವಾಣಿಯಿಂದ ಹೊಮ್ಮಿರ್ತಕ್ಕಂಥ ವಚನಗಳೇ ಬೇರೆ ಬೇರೆ ರೂಪವನ್ನು ಪಡೆದುಕೊಂಡು ಆ ವಚನಗಳು ವೀರಶೈವ ಪಂಥದ ಮುಖವಾಣಿಯಾದರೂ ಕೂಡ ಆ ಎಷ್ಟೋ ವಚನಗಳಲ್ಲಿ ವೀರಶೈವದ ಅಂಶಗಳು ಇಳಿದರೂ ಕೂಡ ಆ ವಚನಗಳು ವೀರಶೈವರ ತೆಕ್ಕಿಗೆ ಬಂದೊದಗಿದವು ಅಂತ ಹೇಳ್ಬೋದು. ಅವುಗಳನ್ನು ನಂತರದಲ್ಲಿ ಚನ್ನಬಸವಣ್ಣ ಶಟಸ್ಥಲ ರೀತಿಯಲ್ಲಿ ಒಂದುಗೂಡಿಸಿ ಅವಕ್ಕೆ ವೀರಶೈವ ರೂಪವನ್ನು ಕೊಡ್ತಾನೆ, ಕೆಲವು ವೀರಶೈವ ವಚನಗಳನ್ನು ಇಟ್ಟುಕೊಂಡು. ಅಂದರೆ ಎಷ್ಟೋ ಜನರು ವೀರಶೈವ ಚಳವಳಿಗೆ, ಶರಣ ಚಳವಳಿಗೆ ಆಯ್ದುಕೊಂಡರೂ ಕೂಡ, ಭಾಗವಹಿಸಿದರೂ ಕೂಡ ಆ ನಿಜವಾದ ವೀರಶೈವವನ್ನು ಅವರು ಅನುಸರಿಸಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅವರು ಹೋಗ್ತಕ್ಕಂಥ ದಾರಿ ಭಾಳ ದಟ್ಟವಾಗಿತ್ತು, ಭಾಳ ಕಷ್ಟ ಕಾರ್ಪಣ್ಯಗಳಿಂದ ಕೂಡಿತ್ತು. ಹೀಗಾಗಿ ಎಷ್ಟೋ ಜನರು ಲಿಂಗವನ್ನು ಕಟ್ಟಿಕೊಂಡರೂ ಕೂಡ ಆ ಶಟಸ್ಥಲ ಹಂತವನ್ನು ಮುಟ್ಟಲಿಕ್ಕೆ ಸಾಧ್ಯತೆ ಆಗಲಿಲ್ಲ. ಎಷ್ಟೋ ವ್ಯಕ್ತಿಗಳು ಶರಣ ಸ್ಥಳದಲ್ಲಿಯೇ ಉಳ್ಕೊಂಡ್ಬಿಟ್ರು. ಶಟಸ್ಥಲವನ್ನು ಹೊಂದಿದವರು ಒಬ್ಬರು ಮಾತ್ರ ಸಿಗಬಹುದು ಅನಿಸುತ್ತೆ. ಅಲ್ಲವ ಪ್ರಭು ಕೂಡ ಶಟಸ್ಥಲವನ್ನು ಮುಟ್ಟಲಿಲ್ಲ ಅನ್ನುವ ಒಂದು ಮಾತು ಕೂಡ ಇದೆ. ಅದು ಏನೇ ಆಗಲಿ, ಅದು ಬೇರೆ ವಿಷಯ, ತಾತ್ವಿಕ ವಿಷಯ. ಆದರೆ ಅದು ಈ ಕನ್ನಡ ಸಾಹಿತ್ಯ ಇತಿಹಾಸದಲ್ಲಿ ಮೂಡಿಸಿರ್ತಕ್ಕಂಥ ಒಂದು ಭಾವನೆ ಇದೆಯಲ್ಲ, ಅದು ಅದ್ಭುತವಾದದ್ದು. ಬರೀ 12ನೇ ಶತಮಾನ ಅಂದರೆ ಈ ವಚನ ಸಾಹಿತ್ಯದ ಶತಮಾನವಷ್ಟೇ ಅಲ್ಲ. ವಚನ ಸಾಹಿತ್ಯ ಅತಿ ಹೆಚ್ಚಿನ ಜನರನ್ನು ಮುಟ್ಟಿರ್ಬೋದು. ವಚನ ಸಾಹಿತ್ಯ ತನ್ನದೇ ಆದ ಒಂದು ರೀತಿ ನೀತಿಯನ್ನು ಪಡೆದುಕೊಂಡಿರ್ಬೋದು. ಅದರ ಜೊತೆಗೆ ಕಾವ್ಯ ಮತ್ತು ಚಂಪು ಕಾವ್ಯ ಮತ್ತು ರಗಳೆಗಳು ಕೂಡ ಆ ಶತಮಾನದಲ್ಲಿ ಒಡಮೂಡಿದವು ಅಂತ ಹೇಳ್ಬೋದು. ಹರಿಹರ ಆ ರಗಳೆಯ ಪ್ರಮುಖ ವ್ಯಕ್ತಿ ಆಗ್ತಾನೆ. ಎಷ್ಟೋ ಸಲ ಹರಿಹರನನ್ನು ರಗಳೆಯ ಕವಿ ಅಂತೇಳಿ ಕೆಲವರು ಗೇಲಿ ಮಾಡಲಿಕ್ಕೆ ಕೂಡ ಪ್ರಯತ್ನಪಟ್ಟರು. ಅದಕ್ಕೆ ಉತ್ತರವಾಗಿ ಹರಿಹರ ಅನೇಕ ಗ್ರಂಥಗಳನ್ನು, ಅನೇಕ ಕಾವ್ಯಗಳನ್ನು ಕೂಡ ರಚಿಸ್ತಾನೆ. ಅಂದರೆ ಈ 12ನೇ ಶತಮಾನ ನಡುಗನ್ನಡ ಶತಮಾನವೂ ಹೌದು, ವಚನ ಶತಮಾನವೂ ಹೌದು, ರಗಳೆಯ ಶತಮಾನವೂ ಹೌದು, ಚಂಪು ಕಾವ್ಯವೂ ಹೌದು. ಯಾವ ರೀತಿಯಾಗಿ ಅದು ಜನಸಾಮಾನ್ಯರಿಗೆ ನೆಲೆಯನ್ನು ಒದಗಿಸಿಕೊಟ್ಟಿತು, ಅದೇ ರೀತಿಯಾಗಿ ಪಂಡಿತರಿಗೆ, ಪಾಮರರಿಗೆ ಇಬ್ಬರನ್ನೂ ಕೂಡ ಅದು ತನ್ನ ತೆಕ್ಕೆಯಲ್ಲಿ ತೆಗೆದುಕೊಂಡು ಹೋಗಿತು. ಇದು ಬಹಳ ಮುಖ್ಯವಾಗುತ್ತೆ. ಇಂಥ ಒಂದು ಅಪರೂಪ ನಾವು ಬೇರೆ ಯಾವುದೇ ಚಳವಳಿಯಲ್ಲಿ ಕೂಡ ನಾವು ಕಾಣಲಿಲ್ಲ. 20ನೇ ಶತಮಾನಕ್ಕೆ ಬಂದಾಗ 21ನೇ ಶತಮಾನದಲ್ಲಿರ್ತಕ್ಕಂಥ ಅವುಗಳು ಕೆಲವು ಚಳವಳಿಗಳಲ್ಲಿ ಅದನ್ನು ಗುರುತಿಸಿದರೂ ಕೂಡ ಅವು ಸ್ಪಷ್ಟತೆಯನ್ನು ಪಡೆದುಕೊಳ್ಳದೆ ಬೇರೆ ಬೇರೆ ರೀತಿಯಾಗಿ ನಡೆದು ಹೋಗ್ಬಿಟ್ಟು. ಅಂದರೆ 12ನೇ ಶತಮಾನದಲ್ಲಿ ನಡೆದಿರ್ತಕ್ಕಂಥ ಒಂದು ಬದಲಾವಣೆ, ಅಗಾಧವಾದ ಬದಲಾವಣೆ ಇತ್ತಲ್ಲ, ಆ ತೆರನಾದ ಬದಲಾವಣೆಯನ್ನು ಮತ್ತೆ ನಾವು ಕನ್ನಡ ಸಾಹಿತ್ಯದ ಪ್ರಕಾರಗಳಲ್ಲಿ, ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಕಾಣುವುದು ಬಹಳ ಕಷ್ಟ ಸಾಧ್ಯವಾದ ಮಾತು ಅನ್ನಿಸ್ಬಿಡುತ್ತೆ. ಎಷ್ಟೋ ಜನ ಆ ಜಾತಿಯನ್ನು ವಿರೋಧಿಸಿದ್ರು ಕೂಡ ಮತ್ತೆ ಜಾತಿಗೆ ಹತ್ಕೊಳ್ತಾರೆ. ಅದು 21ನೇ ಶತಮಾನದಲ್ಲಿ ಕೂಡ ನಡೀತಾ ಇದೆ. ಆದರೆ 12ನೇ ಶತಮಾನ ಅದನ್ನು ಮೀರಿ ಬಂದರೂ ಕೂಡ ಆ ಶರಣ ಚಳವಳಿಯಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಂಡರೂ ಕೂಡ ನಂತರದ ದಿನಮಾನಗಳಲ್ಲಿ ಅದು ಬೇರೆ ರೀತಿಯಲ್ಲಿ ನಡೆದು ಹೋಯಿತು. ಈ ಭಾರತದಲ್ಲಿ ಯಾವುದೇ ಒಂದು ಮತ ಧರ್ಮ ಸ್ಥಾಪನೆ ಆದರೂ ಕೂಡ, ಮತ ಪಂಥ ಸ್ಥಾಪನೆಯಾದರೂ ಕೂಡ ಅವು ಪ್ರಾರಂಭದಲ್ಲಿ ಜಾತೀಯತೆಯನ್ನು, ಲಿಂಗಭೇದವನ್ನು ವಿರೋಧಿಸಿದರೂ ಕೂಡ ಬರ್ತಾ ಬರ್ತಾ ಏನಾಗ್ತವೆ, ಅವುಗಳ ಒಂದು ಭಾಗವಾಗಿ ಬಿಡ್ತವೆ. ಜಾತಿಯ ಸ್ವರೂಪ, ಲಿಂಗ ಸ್ವರೂಪ ಬೇರೆ ಬೇರೆ ಆದರೂ ಕೂಡ ಅದರ ಮೂಲವನ್ನು ಮತ್ತೆ ಉಳಿಸ್ಕೊಂಡಿರ್ತಕ್ಕಂಥದ್ದನ್ನು ನಾವು ಅನೇಕ ರೀತಿಯಲ್ಲಿ ನೋಡ್ತಾ ಇದ್ದೇವೆ. ಭಾರತೀಯರು ಜಾತೀಯತೆಯನ್ನು ಬಿಟ್ಟರೂ ಕೂಡ ಜಾತೀಯತೆ ಭಾರತೀಯರನ್ನು ಬಿಡ್ತಾ ಇಲ್ಲ ಅಂತಕ್ಕಂಥ ಒಂದು ಮಾತು ಇನ್ನೂ ಕೂಡ ಪ್ರಚಲಿತದಲ್ಲಿದೆ. ಯಾಕಂದರೆ ಈ ಜಾತಿ ಅಂದ ತಕ್ಷಣ ಅಲ್ಲಿ ನಮಗೆ ವೃತ್ತಿ ಭಾಳ ಮುಖ್ಯ ಆಗುತ್ತೆ. ಒಂದೊಂದು ಜಾತಿಗೆ ಒಂದೊಂದು ವೃತ್ತಿ ಇದೆ. ಆ ವೃತ್ತಿಯ ಘನತೆ ಬೇಕೇ ಹೊರತು ಆ ವೃತ್ತಿಯನ್ನು ಅಲ್ಲಗಳೆದು ಬಿಟ್ಟರೆ, ನಾವು ಆ ಜಾತಿಯನ್ನು ದೂಷಣೆ ಮಾಡಿಬಿಟ್ರೆ ವೃತ್ತಿಯನ್ನು ಅಲ್ಲಗಲ್ದಂಗೆ ಆಗುತ್ತೆ. ಯಾವಾಗ ಮನುಷ್ಯ ವೃತ್ತಿಯನ್ನು ಅಲ್ಲಗಳ್ತಾನೆ ಆವಾಗ ಅವನು ಆ ಜನರ
ಒಂದು ವಿರೋಧವನ್ನು ಕಟ್ಟಿಕೊಳ್ಬೇಕಾಗುತ್ತೆ. ಅಷ್ಟೇ ಅಲ್ಲ, ವೃತ್ತಿಯನ್ನು ಅಲ್ಲಗಳೆಸಿ ಮನುಷ್ಯತ್ವವನ್ನು ಎಲ್ಲಗಳೆದಂಗಾಗುತ್ತೆ. ಯಾಕಂದರೆ ಮನುಷ್ಯ ಬಾಳಬೇಕಾದ್ರೆ, ಬದುಕಬೇಕಾದ್ರೆ, ಮುಂದಡಿ ಹೆಜ್ಜೆ ಇಡಬೇಕಾದ್ರೆ, ಸುಸಂಸ್ಕೃತನಾಗಬೇಕಾದ್ರೆ ಯಾವುದೇ ಒಂದು ವೃತ್ತಿ ಮುಖ್ಯ. ವೃತ್ತಿಯಲ್ಲಿ ಮೇಲು ಕೀಳು ಎಂಬುದಿಲ್ಲ. ಆ ವೃತ್ತಿಯನ್ನು ಆದರ್ಶಿಸತಕ್ಕಂಥ ಜಾತಿಗಳನ್ನು ನಾವು ಸಮಾನವಾಗಿ ಕಾಣಬೇಕೆ ಹೊರತು ವೃತ್ತಿಯನ್ನು ನಾವು ಸಮಾನವಾಗಿ ಕಾಣಲಿಕ್ಕೆ ಅವು ಜಾತಿಗಳಾಗಿ ಮತ್ತು ಬೇರೆ ಬೇರೆ ರೂಪವನ್ನು ತೇಳ್ತೇವೆ. ನಂತರದಲ್ಲಿ ಬಂದಿರತಕ್ಕಂಥ ಮತಪಂಥಗಳು ಕೂಡ ಅದನ್ನೇ ಮಾಡಿಬಿಟ್ಟು, ಹೀಗಾಗಿ ಒಂದಿಲ್ಲ ಒಂದು ರೀತಿಯಾಗಿ ಈ ಬೇರುಗಳನ್ನು, ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕ, ಆರ್ಥಿಕ ಬೇರುಗಳನ್ನು ಸಡಿಸಲಿರ್ತಕ್ಕಂಥ ಈ 12ನೇ ಶತಮಾನ ಕೆಲವು ದಿನಗಳವರೆಗೆ ಮುಂದುವರಿತು, ಕೆಲವು ವರ್ಷಗಳವರೆಗೆ ಮುಂದುವರಿತು. ಆ ಪರಂಪರೆ ಬೇರೆ ಬೇರೆ ರೀತಿಯಾಗಿ ಮುಂದುವರೆದಿದೆ. ಆದರೆ ಆ ಮಟ್ಟಕ್ಕೆ ಈ ಸಾಹಿತ್ಯವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಇನ್ನೂ ಕೂಡ ಸಾಧ್ಯತೆ ಆಗಲಿಲ್ಲ. ಆದ ಕಾರಣ 12ನೇ ಶತಮಾನ ಒಂದು ವಿಶಿಷ್ಟವಾದ ಶತಮಾನ. 12ನೇ ಶತಮಾನದ ಕನ್ನಡ ಸಾಹಿತ್ಯ ಇತಿಹಾಸ ಇದೆಯಲ್ಲ, ಒಂದು ವಿಶಿಷ್ಟ ಇತಿಹಾಸ. ಆ ಇತಿಹಾಸವನ್ನು ಓದದೆ, ಅದನ್ನು ಮನನ ಮಾಡದೆ, ಅದನ್ನು ತಿಳ್ಕೊಳ್ಳದೆ ಮುಂದೆ ಇಟ್ಟರೆ ನಾವು ಏನೋ ತಪ್ಪು ಮಾಡ್ತಾ ಇದ್ದೇವೆ ಅಂತೇಳಿ ನಮಗೆ ಅನ್ನಿಸ್ತಾ ಇದೆ. ಈ ದಿಕ್ಕಿನಲ್ಲಿ ನಾವು 12ನೇ ಶತಮಾನದಲ್ಲಿ ಬಂದಿರತಕ್ಕಂಥ ಕನ್ನಡ ಸಾಹಿತ್ಯ ಇತಿಹಾಸವನ್ನು, ವಚನಗಳನ್ನು, ರಗಳೆಗಳನ್ನು, ಚಂಪು ಕಾವ್ಯಗಳನ್ನು ನೋಡಬೇಕಾಗುತ್ತೆ. ನಾನು ಯಾಕೆ ವಚನ ಚಳವಳಿ ಅಂತ ಹೇಳಿಲ್ಲಂತಂದರೆ, 12ನೇ ಶತಮಾನ ಅಂದರೆ ವಚನ ಚಳವಳಿ ಅಷ್ಟೇ ಸೀಮಿತವಾಗಿದ್ದಿಲ್ಲ. ಅದು ಆ ವಚನ ಚಳವಳಿಯನ್ನು ಒಳಗೊಂಡಿರ್ತಕ್ಕಂಥ ಈ ರಗಳೆಗಳು, ಚಂಪು ಕಾವ್ಯಗಳನ್ನು ಕೊಟ್ಟಿರ್ತಕ್ಕಂಥ ಒಂದು ಶತಮಾನ 12ನೇ ಶತಮಾನ. ಎಷ್ಟೋ ಕವಿಗಳು ಕೂಡ, ಪ್ರಸಿದ್ಧ ಕವಿಗಳು ಕೂಡ ಆ ಶತಮಾನದಲ್ಲಿ ಆಗಿ ಹೋಗಿದ್ದಾರೆ. ಆದ ಕಾರಣ 12ನೇ ಶತಮಾನವನ್ನು ಕೆಲವರು ಹರಿಹರ ಯುಗ ಅಂತ ಹೇಳ್ತಾರೆ, ಬಸವ ಯುಗ ಅಂತ ಹೇಳ್ತಾರೆ, ನಡುಗನ್ನಡ ಯುಗ ಅಂತ ಹೇಳ್ತಾರೆ, ರಗಳೆ ಯುಗ ಅಂತ ಹೇಳ್ತಾರೆ, ಇತ್ಯಾದಿಗಳನ್ನು ಕರೆಯಬಹುದು. ಇವೆಲ್ಲವುಗಳು ಸರಿಯೇ. ಆದರೂ ಕೂಡ ಇವುಗಳನ್ನೆಲ್ಲ ಮೀರಿ ಜನರ ಮನಸ್ಸನ್ನು ತಟ್ಟಿ ಜನರ ಹೃದಯದಲ್ಲಿ ಒಂದು ಸ್ಥಾನ ಗಿಟ್ಟಿಸಿದ್ದು ಮಾತ್ರ ಈ 12ನೇ ಶತಮಾನದ ಕನ್ನಡ ಕಾವ್ಯ. ಆ ಕನ್ನಡಕ್ಕೆ ಒಂದು ಅಸ್ಮಿತೆಯನ್ನು ತಂದುಕೊಟ್ಟಿರ್ತಕ್ಕಂಥದ್ದೇ 12ನೇ ಶತಮಾನದ ನಡುಗನ್ನಡ, 12ನೇ ಶತಮಾನದ ವಚನಗಳು, 12ನೇ ಶತಮಾನದ ರಗಳೆ, ಚಂಪು ಕಾವ್ಯಗಳು. ಯಾಕಂದರೆ ಆ ತೆರನಾದ ಒಂದು ಅಸ್ಮಿತೆ ಜಗತ್ತಿನಲ್ಲಿ ಆ ಕಾಲದಲ್ಲಿ ಎಲ್ಲಿ ಇರಲಿಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಭಾರತದ ಸಾಹಿತ್ಯದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯತೆ ಇಲ್ಲ. ಸಂಸ್ಕೃತವನ್ನು ಮೆಟ್ಟಿ ಏನಾಗ್ತದೆ, ಅದು ಮುಂದಡಿ ಇರ್ತದೆ. ಅಲ್ಲಿವರೆಗೆ ಸಂಸ್ಕೃತ ಪಾರಮ್ಯ ಇರ್ತದ, ಆ ಪಾರಮ್ಯವನ್ನು ಮುರಿರ್ತಕ್ಕಂಥದ್ದು 12ನೇ ಶತಮಾನದ ಈ ಕಾವ್ಯ. ನಯಸೇನಂತ ಕವಿ ಸ್ಪಷ್ಟವಾಗಿ ಹೇಳ್ತಾನೆ, ಕನ್ನಡದಲ್ಲಿ ಹೇಳಲಿಕ್ಕೆ ಸಾಕಷ್ಟು ಅವಕಾಶ ಇರುವಾಗ ಸಂಸ್ಕೃತದನ್ನು ಅದನ್ನು ಇಡುತ್ತೀರಿ ಅಂತೇಳಿ. ಬೆರೆಸತಕ್ಕದೇ ಘೃತಮಂ ತೈಲಮಂ ಅಂತ ಹೇಳ್ತಾನೆ. ಅಂದರೆ ತುಪ್ಪದ ಜೊತೆಗೆ ಎಣ್ಣೆ ಬೆರೆಸೋಕ್ಕಾಗತ್ತಾ? ತುಪ್ಪದ ಜೊತೆಗೆ ಎಣ್ಣೆ ಬೆರೆಸಿದ್ರೆ ಏನಾಗುತ್ತೆ? ಅದು ಕೆಟ್ಟು ಹೋಗ್ತಕ್ಕಂಥ ಮಾತನ್ನು ಕೂಡ ಹೇಳ್ತಾನೆ. ಅದೇ ರೀತಿಯಾಗಿ ಕನ್ನಡದಲ್ಲಿ ಸಂಸ್ಕೃತವನ್ನು ಬೆರೆಸಿದರೆ ಏನಾಗುತ್ತೆ, ನೀವು ಅದನ್ನು ಕೆಡಿಸ್ತಾ ಇದ್ದೀರಿ. ಕನ್ನಡದಲ್ಲಿ ಹೇಳಲಿಕ್ಕೆ ಸಾಕಷ್ಟು ಶಕ್ತಿ ಇದೆ, ತಾಕತ್ತಿದೆ, ಆ ಕನ್ನಡ ಭಾಷೆ ಅದನ್ನು ಮಾಡಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾನೆ. ಅಂದರೆ ಆಗಿನ ಕಾಲದಲ್ಲಿ ಈ ಮಾತನ್ನು ಹೇಳಿರಬೇಕಾದ್ರೆ ನಾವು ಇವತ್ತು 21ನೇ ಶತಮಾನದಲ್ಲಿ ಇದ್ದೀವಿ. ಅಷ್ಟೇ ಅಲ್ಲ, ನಾವು ಡಿಜಿಟಲ್ ಯುಗದಲ್ಲಿದ್ದೀವಿ. ಬೆಂಗಳೂರು ಎಷ್ಟೋ ಸ್ಥಾನಗಳಿಗೆ ಕೇಂದ್ರವಾಗಿದೆ. ಅಂಥದ್ರಲ್ಲಿ ನಮಗೆ ಕನ್ನಡಕ್ಕೆ ಇನ್ನೂ ಹೇಳೋಕ್ಕಾಗಲ್ಲ ಅಂತಕ್ಕಂಥ ಪರಿಸ್ಥಿತಿಯನ್ನು ಕೆಲವು ವ್ಯಕ್ತಿಗಳು ಉಂಟು ಮಾಡಿದ್ದಾರೆ. ಅಲ್ಲಿ ಪ್ರಯತ್ನ ಮಾಡ್ತಾ ಇಲ್ಲ. ಕನ್ನಡ ಹೇಳ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಇಂದಿಲ್ಲ ನಾಳೆ ನಾವು ಕನ್ನಡದಲ್ಲಿ ಸ್ಪಷ್ಟವಾಗಿ ಎಂಥದೇ ಕಷ್ಟಕರವಾದ ಕೆಲಸವನ್ನು, ಕಷ್ಟಕರವಾದ ಅಭಿವ್ಯಕ್ತಿಯನ್ನು ಮಾಡಲಿಕ್ಕೆ ಸಾಧ್ಯತೆ. ಅದನ್ನು ಕುವೆಂಪುರವರು ತೋರಿಸಿಕೊಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬೇಂದ್ರೆಯವರು ತೋರಿಸಿಕೊಟ್ಟಿದ್ದಾರೆ. ಇನ್ನಿತರ ಸಾಹಿತಿಗಳು ಕೂಡ ಅದನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ. ಭರತ್ ಸೆನ್ನರು ತೋರಿಸಿಕೊಟ್ಟಿದ್ದಾರೆ. ಅಂಡ ಎಂತಕ್ಕಂಥ ಕವಿ ಕೂಡ ತೋರಿಸಿಕೊಟ್ಟಿದ್ದಾನೆ. ಇಷ್ಟೆಲ್ಲ ಉದಾಹರಣೆಗಳು ನಮ್ಮ ಮುಂದಿರುವಾಗ ಕನ್ನಡದಲ್ಲಿ ಹೇಳಲಿಕ್ಕಾಗೋದಿಲ್ಲ ಅನ್ನುವ ಮಾತು ಹಾಗಾಗಿ ಕೇಳಿಬರ್ತದೆ. ಜಗತ್ತಿನಲ್ಲಿ ಯಾವ ರೀತಿಯ ಅಭಿವ್ಯಕ್ತಿ ಇತ್ತು ಅದಕ್ಕಿಂತ ಉತ್ತಮವಾದ ವ್ಯಕ್ತಿಯನ್ನು ಕನ್ನಡ ಭಾಷೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಒಂದಿಲ್ಲ ಒಂದು ಕಾಲದಲ್ಲಿ ಏನಾಗಿತ್ತು, ಕನ್ನಡ ಭಾಷೆ ಬೇರೆಯ ಖಂಡಗಳಿಗೆ ಕೂಡ ಬಿತ್ತು ಅನ್ನೋದನ್ನು ನೆನಪಿನಲ್ಲಿಟ್ಟುಕೊಳ್ಬೇಕಾಗ್ತದೆ. ವಿಶೇಷವಾಗಿ ಚಾಲುಕ್ಯ ಯುಗದಲ್ಲಿ ಅದು ಅಫ್ಘಾನಿಸ್ತಾನವನ್ನು ಮೀರಿ ಮುಂದೆ ಹೋಗಿತ್ತು ಅನ್ನೋದನ್ನು ಕೂಡ ಹೇಳಬೇಕಾಗ್ತದೆ. ಸ್ಥಿತಿ ಹೀಗಿರುವಾಗ ನಾವು ನಮ್ಮತನವನ್ನು ಮರೆತು
ಬೇರೆ ಭಾಷೆಗಳಿಗೆ ಒತ್ತು ಕೊಟ್ಬಿಟ್ರೆ ಏನಾಗುತ್ತೆ, ನಮ್ಮ ಅಸ್ಮಿತೆಯನ್ನು ನಾವು ಕಳ್ಕೊಳ್ಬೇಕಾಗತ್ತೆ. ಅದರ ಅರ್ಥ ಬೇರೆ ಭಾಷೆಯನ್ನು ದೂಷಿಸಬೇಕಂತಲ್ಲ, ಆ ಬೇರೆ ಭಾಷೆ ಇರಬೇಕು, ಅದರ ಸ್ಥಾನ ಎಲ್ಲಿರಬೇಕು ಅಲ್ಲಿರಬೇಕು. ಅದೊಂದು ಸಂಪರ್ಕ ಭಾಷೆಗೆ ಉಪಯೋಗ ಆಗಲಿ, ಬೇಡ ಅನ್ನೋದಲ್ಲ. ಆದರೆ ಆ ಸಂಪರ್ಕ ಭಾಷೆಯೇ ನಾವು ಮುಖ್ಯ ಭಾಷೆ ಅಂತ ತಿಳ್ಕೊಂಬಿಟ್ರೆ ಅದು ನಮ್ಮ ಮೂರ್ಖತನ ಆಗುತ್ತೆ. ಯಾವಾಗಲೂ ತಾಯಿ ಭಾಷೆ ಭಾಳ ಮುಖ್ಯ ಆಗುತ್ತೆ. ಅದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಈ ಒಂದು ಅರ್ಥವನ್ನು ನಮಗೆ 12ನೇ ಶತಮಾನದ ಕಾವ್ಯ ಏನಿತ್ತಲ್ಲ, ವಚನ ಕಾವ್ಯ, ರಗಳೆ ಕಾವ್ಯ, ಚಂಪು ಕಾವ್ಯ, ನಡುಗನ್ನಡದಲ್ಲಿ ಬಂದಿರತಕ್ಕಂಥ ಕಾವ್ಯಗಳಿಂದಲ್ಲ, ಅವು ಸ್ಪಷ್ಟವಾಗಿ ನಮಗೆ ಮನದಟ್ಟು ಮಾಡಿಕೊಡುತ್ತದೆ. ನಾವು ಎಂದೋ ಒಂದಿನ ಯಾವುದೋ ತಿಂಗಳಲ್ಲಿ ಕನ್ನಡ ಆಚರಿಸ್ತಿದ್ರೆ ಸಾಲದು, ಕನ್ನಡಂ ಗೆಲ್ಗಿ, ಕನ್ನಡಂ ಈ ಥರ ಹೇಳ್ತಾ ಹೋಗ್ಬೋದು. ಆದರೆ ಅದನ್ನು ಉಪಯೋಗ ಆಗಲ್ಲ. ಆ ಕನ್ನಡವನ್ನು ಉಪಯೋಗ ಮಾಡ್ತಕ್ಕಂಥದ್ದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಇನ್ನಷ್ಟು ಬಲಿಷ್ಠವಾಗಿ ಕನ್ನಡವನ್ನು ನಾವು ಉಪಯೋಗ ಮಾಡಲಿಕ್ಕೆ ಬಳಸಲಿಕ್ಕೆ ಸಾಧ್ಯತೆ ಇದೆ. ಇಂದಿನ ಉದಾಹರಣೆಗಳಲ್ಲಿ ನೋಡ್ತಾ ಇದ್ದೇವೆ. ಅನೇಕ ಯುಗಗಳಲ್ಲಿ ಕನ್ನಡ ಬೇರೆ ಭಾಷೆಗಳಿಗೆ ಸವಾರಿಯಾಗಿ ಕೆಲಸ ಮಾಡಿದೆ. ಅದು ಸಂಸ್ಕೃತ ಇರ್ಬೋದು, ಪರ್ಷಿಯ ಇರ್ಬೋದು, ಅರೇಬಿಕ್ ಇರ್ಬೋದು, ಉರ್ದು ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಫ್ರೆಂಚ್ ಇರ್ಬೋದು, ಸ್ಪ್ಯಾನಿಷ್ ಇರ್ಬೋದು, ಇತ್ಯಾದಿ ಇತ್ಯಾದಿ. ಅವುಗಳೆಲ್ಲವುಗಳನ್ನು ಮೀರಿ ಏನಾಗಿದೆ, ಕನ್ನಡ ತನ್ನ ಅಸ್ಮಿತೆಯನ್ನು ಇಂದಿಗೂ ಕೂಡ ಉಳಿಸಿಕೊಂಡಿದೆ. ಅಂದರೆ ಇದು ಆ ಭಾಷೆಯ ಸತ್ವವನ್ನು ತೋರಿಸ್ಕೊಡ್ತಿದೆ. ಇವತ್ತು ಜಗತ್ತಿನಲ್ಲಿ ಸಂಸ್ಕೃತವನ್ನು ಮೃತ ಭಾಷೆ ಅಂತ ಹೇಳ್ತಾರೆ. ಅದರಲ್ಲಿ ಸಾಹಿತ್ಯ ರಚನೆಯೇ ಕಡಿಮೆಯಾಗಿ ಹೋಗಿಬಿಟ್ಟಿದೆ. ಪ್ರಾಕೃತ ಭಾಷೆ ಇಲ್ಲ, ಪಾಲಿ ಭಾಷೆ ಬರೀ ಮಾತನಾಡಲಿಕ್ಕೆ ಮಾತ್ರ ಸೀಮಿತ, ಅದು ಕೂಡ ನಾವು ಕಳ್ಕೊಂಡಿದ್ದೇವೆ. ಅರ್ಧ ಮಾಗದಿ ಭಾಷೆ ಇಲ್ಲ, ಮಾಗದಿ ಭಾಷೆಗಳೆಲ್ಲ ಎಲ್ಲೆಲ್ಲೋ ಸೇರಿಬಿಟ್ಟಿದ್ದಾವೆ. ಅಂಥ ಸ್ಥಿತಿಯಲ್ಲಿ ಕನ್ನಡ ಇನ್ನೂ ತನ್ನ ಜೀವಂತಿಕೆಯನ್ನು ಉಳಿಸಿಕೊಂಡಿದೆ. ದ್ರಾವಿಡ ಭಾಷೆಗಳು ಕೂಡ ತನ್ನ ಜೀವಂತಿಕೆಯನ್ನು ಉಳಿಸಿಕೊಂಡಿದೆ. ಆ ದ್ರಾವಿಡ ಭಾಷೆಗಳಲ್ಲಿ ಕೂಡ ನಾವು ತಮಿಳು, ತೆಲುಗು, ಕನ್ನಡ, ಮಲಯಾಳಂಗಳು ಇನ್ನೂ ತಮ್ಮ ಜೀವಂತಿಕೆ ಉಳಿಸಿಕೊಂಡು ಕಾಣ್ತಾ ಇದ್ದೇವೆ. ಅದರಲ್ಲಿ ಸ್ಪಷ್ಟವಾಗಿ ಕನ್ನಡ ಇವುಗಳನ್ನೆಲ್ಲ ಮೀರಿ ಮುಂದುವರಿಯುವುದನ್ನು ಕೂಡ ನಾವು ಕಂಡಿದ್ದೇವೆ. ಬೇರೆ ಬೇರೆ ಭಾಷೆಗಳಲ್ಲಿ ಬರವಣಿಗೆ ನಂತರದಲ್ಲಿ ಶುರುವಾಯಿತು, ಆದರೆ ಕನ್ನಡದಲ್ಲಿ ಮೊಟ್ಟಮೊದಲನೇದಾಗಿ ಬರವಣಿಗೆ ಪ್ರಾರಂಭವಾದನ್ನು ನಾವು ಇತಿಹಾಸದಲ್ಲಿ ಕಂಡುಕೊಳ್ಬೋದು. ಲಿಪಿ ಇತಿಹಾಸವನ್ನು ಅರ್ಥ ಮಾಡಿಕೊಂಡ್ರೆ, ಲಿಪಿ ಇತಿಹಾಸವನ್ನು ಓದಿದ್ರೆ ಇದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಬೇರೆ ಬೇರೆ ಭಾಷೆಗಳು ಕೂಡ ಏನೋ ತಮ್ಮ ಲಿಪಿಯನ್ನು ನಂತರ ವರ್ಷಗಳಲ್ಲಿ 7ನೇ ಶತಮಾನದಲ್ಲಿ ಕಂಡುಕೊಂಡ್ರೆ, ಕನ್ನಡ ತನ್ನ ಭಾಷೆಯ ಲಿಪಿಯನ್ನು 4ನೇ ಶತಮಾನದಲ್ಲಿ, 3ನೇ ಶತಮಾನದಲ್ಲಿ ಬಳಸಲಿಕ್ಕೆ ಪ್ರಾರಂಭವಾಯಿತು ಅನ್ನೋದನ್ನು ಈ ಲಿಪಿ ಇತಿಹಾಸ ನಮಗೆ ಹೇಳ್ತಾ ಇದೆ. ಇವುಗಳತ್ತ ಕಣ್ಣು ಹಾಸ್ತಾಗಿ ಏನಾಗುತ್ತೆ, ನಮಗೆ ಈ 12ನೇ ಶತಮಾನದ ಕಾವ್ಯ ಏನಿದೆಯಲ್ಲ, ಅದು ಗದ್ಯ ಕಾವ್ಯ ಇರ್ಬೋದು, ಪದ್ಯ ಕಾವ್ಯ ಇರ್ಬೋದು, ನಮಗೆ ಭಾಳ ಪ್ರಮುಖ ಆಗುತ್ತೆ. ವಚನಗಳು ಗದ್ಯ ಕಾವ್ಯಗಳಾಗ್ತವೆ, ರಗಳೆಗಳು, ಚಂಪು ಕಾವ್ಯಗಳು ಪದ್ಯ ಕಾವ್ಯಗಳಾಗ್ತವೆ. ಆ ಪದ್ಯ ಮತ್ತು ಗದ್ಯದ ಮಿಶ್ರಣವನ್ನು ನಾವು 12ನೇ ಶತಮಾನದಲ್ಲಿ ನೋಡಬಹುದೇ ಹೊರತು ಬೇರೆ ಯುಗದಲ್ಲಿ ನೋಡಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಪಂಪ ಯುಗದಲ್ಲಿ, ಜೈನ ಯುಗದಲ್ಲಿ ನೋಡಲಿಕ್ಕೆ ಸಾಧ್ಯತೆ ಆಗಲ್ಲ. ಮುಂದೆ ಬರ್ತಕ್ಕಂಥ ಯುಗದಲ್ಲಿ ಕೂಡ ನಾವು ನೋಡಲಿಕ್ಕೆ ಸಾಧ್ಯತೆ ಇಲ್ಲ. ಅಲ್ಲಿ ಬೇರೆ ಬೇರೆ ಪ್ರಯತ್ನಗಳು ನಡೆದಿರಬಹುದು. ಆದರೆ ಆ ಗದ್ಯ ಮತ್ತು ಪದ್ಯವನ್ನು ಕೂಡಿಸಿಕೊಂಡು ಸಾಹಿತ್ಯ ರಚನೆ ಮಾಡಿದ್ದು 12ನೇ ಶತಮಾನ ಅನ್ನೋದು ಸ್ಪಷ್ಟ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಅದನ್ನು ನಾವು ಸ್ಪಷ್ಟವಾಗಿ ಮನನ ಮಾಡಬೇಕಾಗ್ತದೆ. ಆ ಇತಿಹಾಸವನ್ನು ಓದಿದಾಗ ಮಾತ್ರ ಇವೆಲ್ಲ ನಮಗೆ ಗೊತ್ತಾಗಲಿಕ್ಕೆ ಸಾಧ್ಯತೆ ಇದೆ. ಅಂದರೆ ಕಾವ್ಯದ ಇತಿಹಾಸ ಅಂದ ತಕ್ಷಣ ಯಾವುದೋ ರಾಜ ರಾಣಿಯ ಇತಿಹಾಸಕ್ಕಷ್ಟೇ ಸೀಮಿತ ಅಲ್ಲ. ಅದು ಒಂದು ಅಂಶ ಆಗಿರ್ಬೋದು. ಅದನ್ನು ಮೀರಿರ್ತಕ್ಕಂಥ ಜನರ ಒಂದು ಇತಿಹಾಸ ಇದೆಯಲ್ಲ, ಆ ಜನರ ಇತಿಹಾಸವನ್ನು ನೋಡಿದಾಗ ಈ ಕಾವ್ಯ ಶಕ್ತಿ ನಮಗೆ ಗೊತ್ತಾಗುತ್ತೆ. ಆದ ಕಾರಣ ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಆಗಲಿ, ಭಾರತದ ಸಾಹಿತ್ಯದ ಇತಿಹಾಸದಾಗಲಿ, ಜಗತ್ತಿನ ಸಾಹಿತ್ಯದ ಇತಿಹಾಸದಲ್ಲಾಗಲಿ ಕನ್ನಡದಲ್ಲಿ ಮೂಡಿ ಬಂದಿರತಕ್ಕಂಥ 12ನೇ ಶತಮಾನದ ಕಾವ್ಯ ಶಕ್ತಿ ಭಾಳ ವಿಶಿಷ್ಟವಾದದ್ದು, ಭಾಳ ಪ್ರಮುಖವಾದದ್ದು. ಆದ ಕಾರಣ ಈಗಿನ ದಿನಮಾನಗಳಲ್ಲಿ ಕೂಡ ಕನ್ನಡ ಸಾಹಿತ್ಯವನ್ನು ಜಗದಲ್ಲಿ ನಾವು ಬೇರೆ ಬೇರೆ ದೇಶಗಳಲ್ಲಿ ಕೂಡ ನೋಡಲಿಕ್ಕೆ ಸಾಧ್ಯತೆ ಇದೆ. ಈ ದಿಕ್ಕಿನಂತ ನಾವು ಕನ್ನಡ ಸಾಹಿತ್ಯವನ್ನು 12ನೇ ಶತಮಾನದ ಗದ್ಯ ಸಾಹಿತ್ಯ ಮತ್ತು ಪದ್ಯ ಸಾಹಿತ್ಯ ಮತ್ತು ಇತರ ಪ್ರಕಾರಗಳನ್ನು ನೋಡಬೇಕಾಗತ್ತೆ. ಆವಾಗ ನಾವು ಕನ್ನಡತನವನ್ನು, ಕನ್ನಡ ದಿಟ್ಟತೆಯನ್ನು, ಕನ್ನಡ ಅಸ್ಮಿತೆಯನ್ನು ಇನ್ನೂ ಮುಂದುವರಿಸಿಕೊಂಡು ಹೋಗಲಿಕ್ಕೆ ಸಾಧ್ಯತೆ ಇದೆ. ಆದಮೇಲೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗುವ. ಚಂದಾದಾರರಾಗಿ ಶೇರ್ ಮಾಡಿ. ನಮಸ್ಕಾರ.